ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ವಿದ್ಯಾರ್ಥಿಗಳೇ, ಈ ಬಾರಿಯ ನವೋದಯದ ಎಕ್ಸಾಮಲ್ಲಿ ತಮಗೂ ಗೊತ್ತಿದೆ ಸಿಲೆಬಸ್ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಹೊಸ ಸಿಲೆಬಸ್ ಪ್ರಕಾರ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ 20 ಪ್ರಶ್ನೆಗಳಿರ್ತಾವೆ, ಅಂದರೆ ಗದ್ಯ ಭಾಗಗಳನ್ನು ಕೊಟ್ಟಿರ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 20ಕ್ಕೆ 20 ಅಂಕಗಳನ್ನು ಗಳಿಸಬೇಕು ತಾವು ಅಂದರೆ ಇಲ್ಲಿ ಕನ್ನಡ ವಿಷಯವನ್ನು ಏನು ಓದ್ಕೋಬೇಕು ಅಂತ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ. ಇಲ್ಲಿ ತಾವುಗಳೇನು ಮಾಡಿ ಇಲ್ಲಿ ಗದ್ಯ ಭಾಗಗಳನ್ನು ಅಥವಾ ಪ್ಯಾರಾಗ್ರಾಫ್ಗಳನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅನ್ವಯದ ಪ್ರಶ್ನೆಗಳು, ಅಪ್ಲೈಡ್ ಕ್ವಶನ್ಸ್ಗಳು, ವಿದ್ಯಾರ್ಥಿಗಳ ಮನೋಮಟ್ಟವನ್ನು ಮೀರುವ ಕ್ವಶನ್ಸ್ಗಳು ಇಲ್ಲಿ ಬಂದಿರ್ತಾವೆ. ಆದ್ದರಿಂದ ನೋಡ್ರಿ, ಪ್ಯಾರಾಗ್ರಾಫ್ ಕೊಟ್ಟರೂ ಕೂಡ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಗಳಿಸುವಂತಹ ಸಾಧ್ಯತೆ ಇರುತ್ತವೆ. ಉತ್ತರಗಳು ಅಲ್ಲೇ ಇದ್ದರೂ ಕೂಡ ತಾವು ಹುಡುಕ್ಲಿಕ್ಕೆ ಕಷ್ಟ ಆಗ್ಬೋದು, ಯಾಕಂದರೆ ಅನ್ವಯದ ಪ್ರಶ್ನೆಗಳು ಅಲ್ಲಿ ಇರುವುದರಿಂದಾಗಿ. ಸೊ ಇಲ್ಲಿ ಯಾವ ರೀತಿಯಾಗಿ ತಾವು ಆನ್ಸರನ್ನು ಕಂಡುಹಿಡಬೇಕು ಅಂತ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ರಿ, ಗಣಿತದಲ್ಲಿ ಆನ್ಸರ್ಗಳು ಅಲ್ಲೇ ಇದ್ದರೂ ಕೂಡ ತಾವು ಅಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ, ಟೈಮ್ ತೊಗೊಳುತ್ತೆ. ಬಟ್ ಇಲ್ಲಿ ಕನ್ನಡದಲ್ಲಿ ಹಾಗಲ್ಲ, ಉತ್ತರಗಳು ಅಲ್ಲೇ ಇರ್ತಾವೆ. ಆದರೆ ಸ್ವಲ್ಪ ತಾವು ಇಲ್ಲಿ ನಿಧಾನವಾಗಿ ವಿಚಾರ ಮಾಡಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ನೀವು ಕನ್ನಡದಲ್ಲಿನೂ ಕೂಡ ಅಂಕಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ ಮತ್ತು ತಮ್ಮದು ಆಯ್ಕೆ ಕೂಡ ಆಗುವುದಿಲ್ಲ ಅಂತ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಒಂದು ಮಾಡೆಲನ್ನು ತಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು, ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಕೇವಲ 4 ಸಾಲು ಮಾತ್ರ ಇದೆ. ಇದರಲ್ಲಿನ 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಹಾಗಾದರೆ ಮೊದಲು ಏನು ಮಾಡಬೇಕು ವಿದ್ಯಾರ್ಥಿಗಳು, ಕೊಟ್ಟಿರುವಂತಹ ಒಂದು ಪ್ಯಾರಾಗ್ರಾಫನ್ನು, ಒಂದು ಗದ್ಯ ಭಾಗವನ್ನು ಓದ್ಕೊಳ್ಬೇಕು. ನೋಡ್ರಿ, ಇಲ್ಲಿ ಹೃದಯವು ಪಂಪಿನಂತೆ ಕಾರ್ಯನಿರ್ವಹಿಸುವ ಒಂದು ವಿಶೇಷವಾದ ಸ್ನಾಯು. ಅದರ ಕೆಲಸವನ್ನು ತಡೆಯುವ ಹಾಗಿಲ್ಲ. ಅಧಿಕ ಆಮ್ಲಜನಕದಿಂದ ಕೂಡಿದ ರಕ್ತವನ್ನು ದೇಹದಲ್ಲಿ ಹರಿಯುವಂತೆ ಮಾಡುವುದು ಅದರ ಕೆಲಸವಾಗಿದೆ. ದೇಹದ ಎಲ್ಲ ಕೋಶಗಳಿಗೆ, ಮುಖ್ಯವಾಗಿ ಮೆದುಳಿನಲ್ಲಿರುವವಳಿಗೆ ಒಂದೇ ಸಮನೆ ಆಮ್ಲಜನಕದ ಪೂರೈಕೆಯ ಅಗತ್ಯವಿದೆ. ಆಮ್ಲಜನಕದ ಪೂರೈಕೆ ನಿಂತ ಬಳಿಕ ಕೇವಲ 4 ರಿಂದ 5 ನಿಮಿಷಗಳ ತನಕ ಮೆದುಳಿನ ಕೋಶಗಳು ಜೀವಿಸುತ್ತವೆ ಹಾಗೂ ಪೂರ್ತಿ ದೇಹಕ್ಕೆ ಸಾವು ಸನ್ನಿಹಿತವಾಗುತ್ತದೆ ಅಂತ ಇದೆ. ಹಾಗಾದರೆ ಇಲ್ಲಿ ಪ್ಯಾರಾಗ್ರಾಫನ್ನು ಒಂದ್ಸರಿ ಎದಕ್ಕೆ ಓದ್ಕೊಳ್ಬೇಕಂತ ತಮಗೆ ತಿಳಿಸ್ತಾ ಇದ್ದೀನಿ ನಾನು ಅಂದರೆ, ಇಲ್ಲಿ ಕೊಟ್ಟಿರುವ ಪ್ಯಾರಾಗ್ರಾಫ್ ಸ್ವಲ್ಪ ಓದ್ಕೊಂಡ್ರೆ ಇಲ್ಲಿ ಕ್ವಶನ್ಗೆ ಆನ್ಸರ್ ಯಾವ ಸಾಲಲ್ಲಿ ಬಂದಿರ್ಬೋದು ಅಂತ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನೋಡ್ಬೋದು, ಹೃದಯ ಕುರಿತಾದ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಇದೆ. ಅದು ಒಂದು ವಿಶೇಷವಾದ ಸ್ನಾಯು, ಅದು ಗಾತ್ರದಲ್ಲಿ ಬಹಳ ದೊಡ್ಡದು, ಯಾವುದೇ ವಿಶ್ರಾಂತಿ ಇಲ್ಲದೆ ಹಗಲು ರಾತ್ರಿ ಅದು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ. ದೇಹದ ಎಲ್ಲ ಕೋಶಗಳಿಗೆ ಆಮ್ಲಜನಕವನ್ನು ಪೂರೈಕೆ ಮಾಡುವುದು ಅದರ ಮುಖ್ಯ ಕೆಲಸ. ಇಲ್ಲಿ ಯಾವುದು ಸರಿಯಲ್ಲ ಅಂತ ಕೊಟ್ಟಾಗ ನೋಡ್ರಿ, ಅದೊಂದು ವಿಶೇಷವಾದ ಸ್ನಾಯು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಒಂದು ವಿಶೇಷವಾದ ಸ್ನಾಯು, ಅದು ಗಾತ್ರದಲ್ಲಿ ಬಹಳ ದೊಡ್ಡದು ಅಂತಿದೆ ಅಲ್ವಾ, ಇದೇ ಆನ್ಸರ್ ಆಗುತ್ತೆ ನೋಡಿ. ಯಾಕೆಂದರೆ ಇದು ಬಹಳ ಚಿಕ್ಕದೈತದು ಗಾತ್ರದಲ್ಲಿ, ಹಾಗಾಗಿ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ವಿದ್ಯಾರ್ಥಿಗಳೇ, ತಾವು ಈ ರೀತಿಯಾಗಿ ಕಂಡುಹಿಡಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಒಬ್ಬನ ಹೃದಯವು ಸ್ವಲ್ಪ ಸಮಯ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಲ್ಲಿ ಆ ವ್ಯಕ್ತಿಗೆ ಏನಾಗುತ್ತದೆ? ಅವನು ಮೂರ್ಛೆ ಹೋಗುತ್ತಾನೆ, ಅವನ ದೇಹದಲ್ಲಿ ನೋವು ಆರಂಭವಾಗುತ್ತದೆ, ಅವನ ಮೈ ಬಣ್ಣವು ನಿಸ್ತೇಜಗೊಳ್ಳುತ್ತದೆ, ನಿಮಿಷಗಳಲ್ಲಿಯೇ ಅವನು ಸಾಯುತ್ತಾನೆ ಅಂತಿದೆ. ನೋಡ್ಬೋದು, ಇಲ್ಲಿ ಪ್ಯಾರಾಗ್ರಾಫನ್ನು ನೋಡಬೇಕಾಗುತ್ತದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದೇ ಸಮನೆ ಆಮ್ಲಜನಕದ ಪೂರೈಕೆ ಅಗತ್ಯವಿದೆ. ಆಮ್ಲಜನಕದ ಪೂರೈಕೆ ನಂತರ ಬಳಿಕ ಕೇವಲ 4 ರಿಂದ 5 ನಿಮಿಷಗಳ ತನಕ ಮೆದುಳಿನ ಕೋಶಗಳು ಜೀವಿಸುತ್ತವೆ ಹಾಗೂ ಪೂರ್ತಿ ದೇಹಕ್ಕೆ ಸಾವು ಸನ್ನಿಹಿತವಾಗುತ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಡಿ ಆಪ್ಷನ್ ಆಗ್ತದೆ. ನೋಡ್ರಿ, ಇಲ್ಲಿದೆ ಅಲ್ವಾ, ನಿಮಿಷಗಳಲ್ಲಿಯೇ ಅವನು ಸಾಯುತ್ತಾನೆ ಅಂತ. ಗದ್ಯಾಂಶದ ಪದ ಒಂದೇ ಸಮನೆ ಎಂದರೆ, ನೋಡ್ರಿ, ಇದೊಂದು ಜನರಲ್ ಕ್ವಶನ್ ಆಗಿದೆ, ಅಥವಾ ಇದೊಂದು ಹೊಸ ಪದಗಳ ಅರ್ಥ ಅಥವಾ ಸಮಾನಾರ್ಥಕ ಪದ ಅಂತ ಕೂಡ ಕರಿತೀವಿ. ಇಲ್ಲಿ ಒಂದೇ ಸಮನೆ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ನಿಲುಗಡೆ ಇಲ್ಲದೆ ನಡೆಯುವಂಥದ್ದು, ಯಾವುದು ಬದಲಾಗದೇ ಇರುತ್ತದೋ ಅದು ಪುನಃ ಪುನಃ ನಡೆಯುವಂಥದ್ದು, ಎಲ್ಲ ಸಮಯಗಳಲ್ಲೂ ನಿರ್ದಿಷ್ಟವಾಗಿ ಉಳಿಯುವ ಸಂಖ್ಯೆ ಅಂತ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದೇ ಸಮನೆ ಅಂದರೆ ಇಲ್ಲಿ ಎ ಆಪ್ಷನ್ ಇದೆ ನೋಡಿ, ಯಾವುದೇ ನಿಲುಗಡೆ ಇಲ್ಲದೆ ನಡೆಯುವಂಥದ್ದು ಅಂತ ಕರೀತಾರೆ. ನೋಡ್ರಿ, ಇಂತಹ ಕ್ವಶನ್ಸ್ಗಳು ಕೇಳಿದಾಗ ತಾವು ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡಬೇಕಾಗುತ್ತೆ. ಮತ್ತು ತಾವು ಏನು ಮಾಡಬೇಕು ವಿದ್ಯಾರ್ಥಿಗಳು, ಪ್ರತಿಯೊಂದು ಪಾಠದಲ್ಲಿ ಬಂದಿರುವ ಹೊಸ ಪದಗಳ ಅರ್ಥ, ಕಠಿಣ ಪದಗಳ ಅರ್ಥಗಳನ್ನು ಚೆನ್ನಾಗಿ ಓದ್ಕೊಳ್ಬೇಕು. ಯಾಕಂದರೆ ಪದಗಳ ಅರ್ಥಗಳ ಮೇಲೇನೂ ಇಲ್ಲಿ ಕ್ವಶನ್ಸ್ಗಳು ಕೆಲವೊಂದು ಸಾರಿ ಬರ್ತಾವು. ಹಾಗಾಗಿ ನೀವು ನಿಮ್ಮ 5ನೇ ತರಗತಿ 4ನೇ ತರಗತಿ ಪಾಠಗಳಲ್ಲಿ ಬಂದಿರುವಂತಹ ಒಂದು ಪದಗಳ ಅರ್ಥವನ್ನು ಚೆನ್ನಾಗಿ ಓದ್ಕೊಳ್ರಿ ಅಂತ ತಿಳಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ನೋಡ್ರಿ, ಹೃದಯವು ರಕ್ತ ಪೂರೈಕೆ ಮಾಡುವ ದೇಹದ ಅತಿ ಮುಖ್ಯ ಅಂಗ. ದೇಹದ ಎಲ್ಲ ಕೋಶಗಳು, ಶ್ವಾಸಕೋಶಗಳು, ಮೆದುಳು, ಕೈಗಳು ಮತ್ತು ಕಾಲುಗಳಂತಿದೆ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಹೃದಯವು ಪಂಪಿನಂತೆ ಕಾರ್ಯನಿರ್ವಹಿಸುವ ಒಂದು ವಿಶೇಷವಾದ ಸ್ನಾಯು, ಅದರ ಕೆಲಸವನ್ನು ತಡೆಯುವ ಹಾಗಿಲ್ಲ. ಅಧಿಕ ಆಮ್ಲಜನಕದಿಂದ ಕೂಡಿದ ರಕ್ತವನ್ನು ದೇಹದಲ್ಲಿ ಹರಿಯುವಂತೆ ಮಾಡುವುದು ಅದರ ಕೆಲಸವಾಗಿದೆ. ದೇಹದ ಎಲ್ಲ ಕೋಶಗಳಿಗೆ ನೋಡ್ಬೋದು, ಹಾಗಾಗಿ ಇಲ್ಲಿ ದೇಹದ ಎಲ್ಲ ಕೋಶಗಳಿಗೆ ರಕ್ತ ಪೂರೈಕೆ ಮಾಡುವ ಪ್ರಮುಖ ಅಂಗವಾಗಿದೆ. ಪೂರ್ತಿ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡುವುದಲ್ಲದೆ ಹೃದಯವು ಇತರ ಕಾರ್ಯಗಳೆಂದರೆ ಅಂದಿದ್ದಾರೆ
ಆಮ್ಲಜನಕವನ್ನು ಮಿಶ್ರ ಮಾಡಿ ರಕ್ತವನ್ನು ಶುದ್ಧೀಕರಿಸುವುದು ಮತ್ತು ಅದನ್ನು ದೇಹದ ಎಲ್ಲ ಭಾಗಗಳಿಗೆ ತಲುಪಿಸುವುದು, ಮಾನವನು ಸರಿಯಾಗಿ ಉಸಿರಾಡುವಂತೆ ಸಹಾಯ ಮಾಡುವುದು, ಅದರಿಂದ ಹೆಚ್ಚು ಆಮ್ಲಜನಕ ಹೃದಯಕ್ಕೆ ತಲುಪುವುದು, ಜನರಿಗೆ ಚಲನೆಯಲ್ಲಿರಲು ಸಹಾಯ ಮಾಡುವುದು, ಅದರಿಂದ ಎಲ್ಲ ಕಾಲದಲ್ಲೂ ಅವರು ಚಟುವಟಿಕೆಯಿಂದಿರಬಹುದು, ನರ ವ್ಯವಸ್ಥೆಯ ಕಾರ್ಯವೆಸಗುವಂತೆ ಮಾಡುವುದು ಮತ್ತು ಹಾಗೂ ದೇಹವು ಪಾರ್ಶ್ವವಾಯುವಿಗೆ ಈಡಾಗದಂತೆ ಮಾಡುವುದು ಅಂತಿದೆ. ಇಲ್ಲಿ ಆನ್ಸರ್ ನೋಡಿದಾಗ ಇಲ್ಲಿ ನೋಡ್ಬೋದು, ಆಮ್ಲಜನಕವನ್ನು ಮಿಶ್ರಣ ಮಾಡಿ ರಕ್ತವನ್ನು ಶುದ್ಧೀಕರಿಸುವುದು ಮತ್ತು ಅದನ್ನು ದೇಹದ ಎಲ್ಲ ಭಾಗಗಳಿಗೆ ತಲುಪಿಸುವಂಥದ್ದು ಇಲ್ಲಿ ಎ ಆಪ್ಷನ್ ಆಗ್ತದೆ. ವಿದ್ಯಾರ್ಥಿಗಳೇ ನೋಡ್ರಿ, ಇಂತಹ ಪ್ಯಾರಾಗ್ರಾಫ್ಗಳು ಇದಲ್ವಾ, ನಿಮಗೆ ಇಲ್ಲಿ ಹೆಚ್ಚು ಅಂಕ ಗಳಿಸಬೇಕು. ಕನ್ನಡ ವಿಷಯದಲ್ಲಿ 1 ಅಂಕಗಳು ಕಡಿತವಾಗದಂತೆ ತಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅಂದರೆ ಪ್ರತಿನಿತ್ಯ ಕೂಡ ನಮ್ಮ ಚಾನಲಲ್ಲಿ ಕೂಡ ತಮಗೆ ನಾವು ಇಲ್ಲಿ ಗದ್ಯ ಭಾಗಗಳನ್ನು ಅಥವಾ ಪ್ಯಾರಾಗ್ರಾಫ್ಗಳನ್ನು ತಮಗೆ ಪ್ರತಿನಿತ್ಯ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನಾವು ಇಲ್ಲಿ ಕ್ವಶನ್ಗಳಿಗೆ ಆನ್ಸರ್ಗಳನ್ನು ಹುಡುಕಬೇಕು ಮತ್ತು 1 ತಪ್ಪುಗಳೇ ಆಗದಂತೆ ಒಟ್ಟು 4 ಗದ್ಯ ಭಾಗಗಳು ಕೊಟ್ಟರೆ 20ಕ್ಕೆ 20 ಪ್ರಶ್ನೆಗಳು ಸರಿಯಾದ ಆನ್ಸರ್ನ ಹಾಕಿ ಅಂಕಗಳನ್ನು ಗಳಿಸಬೇಕು. ಅಂದರೆ ಹೆಚ್ಚು ಪ್ರಾಕ್ಟೀಸ್ಗಳನ್ನು ಮಾಡಬೇಕಾಗುತ್ತೆ ಪ್ಯಾರಾಗ್ರಾಫ್ಗಳನ್ನು. ಅಂದಾಗ ಮಾತ್ರ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಕೂಡ ಕೆಲವೊಂದಿಷ್ಟು ನವೋದಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಗೊಳ್ರಿ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟದ್ದು. ಅವುಗಳನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿರಿ, ಅಂದಾಗ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಧನ್ಯವಾದಗಳು.